ಶ್ರೀ ಮೋಹನ್ದಾಸ್ ಧಾವಸ್ಕರ್ ಅವರು 11 ಫೆಬ್ರವರಿ 2013ರಂದು ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಬೆಳಕು ಶಿಶುನಿವಾಸ, ಬೆಳಕು ವೃದ್ಧಾಶ್ರಮ ಮತ್ತು ಬೆಳಕು ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿದ್ದ ಇವರು ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಇವರ ಜೀವನ ಇನ್ನು ಅನೇಕರಿಗೆ ಸ್ಫೂರ್ತಿದಾಯಕವಾಗಿರಬೇಕು ಎನ್ನುವ ಆಶಯದಿಂದ ಅವರ ಬಗ್ಗೆ ಇದೊಂದು ಕಿರುಪರಿಚಯ. ಮೋಹನ ಹುಟ್ಟಿದ್ದು 1948 ನವೆಂಬರ್. ಅದು ನಮ್ಮ ತಂದೆಗೆ 5ನೇವನು. ತುಂಬ ಮುದ್ದಿಂದ ಬೆಳೆಸಿದ್ವಿ. ಹಾಗಾಗಿ ಅವನು ಎಲ್ಲದರಲ್ಲೂ ಚೆನ್ನಾಗಿದ್ದ. ಅವನು ಓದು ಗೀದು ಎಲ್ಲ ಓದಬೇಕು ಅನ್ನೋ ಮಹತ್ವಾಕಾಂಕ್ಷೆ ತುಂಬ ಇದ್ದಿತ್ತು ಅವನಿಗೆ. ಹಾಗಾಗಿ ಅವನು ಯಾವುದೇ ಒಂದು ಕೆಲಸಕ್ಕೂ ಸೇರಲಿಲ್ಲ ಬೇಗ. ತಾನು ಓದಿ ತನ್ನ ಕಾಲ ಮೇಲೆ ತಾನು ಚೆನ್ನಾಗಿ ಓದಿ ನಿಂತ್ಕೋಬೇಕು ಅನ್ನೋ ಒಂದು ಇದು ಇತ್ತು. ಹಾಗಾಗಿ ಅವನು ಚೆನ್ನಾಗಿ ಓದ್ಕೊಂಡ. ಅವರ ಇದು ಪರೀಕ್ಷೆಗಳೆಲ್ಲ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಓದೋದು. ಪರೀಕ್ಷೆ ಟೈಮಲ್ಲಿ ಓದ್ಲಿಕ್ಕೆ ಬಿಡ್ತಾರಲ್ಲ, ಆ ಟೈಮಿಗೆ ನಮ್ಮ ಮನೆಗೆ ಬಂದಿರೋದು, ನಮ್ಮ ಮನೆಯೊಳಗೆ ಓದೋದು. ಸಾಯಂಕಾಲ ತನಕ ಪುಸ್ತಕ ಇಟ್ಕೊಂಡು ಒಂದು ಕುರ್ಚಿ ಇಟ್ಕೊಂಡು ಸೈಡಿಗೆಲ್ಲ ಪುಸ್ತಕ ಇಟ್ಕೊಂಡು ಕೂತ್ಕೊಂಡು ಬಿಟ್ಟ ಅಂದರೆ ಸಾಯಂಕಾಲ ತನಕ ಇಳಿದ್ಬಿಟ್ಟು ಏನು ಗೊತ್ತಿಲ್ಲ ಹೆಚ್ಚು ಅವನ ಬೆಳವಣಿಗೆ. ಯಾವುದ್ರಲ್ಲಿ ಆಸಕ್ತಿ ಇತ್ತು ಅವನಿಗೆ? ಚಿಕ್ಕವನು ಎಲ್ಲ ಓದಬೇಕು ಅನ್ನೋದೇ ತುಂಬ ಆಸೆ. ಎಲ್ಲರಿಗೂ ಸಹಾಯ ಮಾಡೋದು ಇದು ಒಂಥರ. ಅಂದರೆ ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ಹೋಗೋದು. ಮತ್ತು ಈ RSS ಸಂಘದಲ್ಲಿ ಇದು ಜನಜಾಗೃತಿ ಕೆಲಸಗಳು ಮಾಡ್ತಾರಲ್ಲ, ಅದು RSS ಅಂತಾನೇ ಇದಾಗಿದೆ ಅಲ್ಲ, ಅದರಲ್ಲಿ ತುಂಬ ಇದು ಇತ್ತು. ಅಂದರೆ ಅದು ತಂದೆಯವ್ರು ಸತ್ತ ಮೇಲೆ ಅವನು ಬೆಂಗಳೂರು ಸೇರಿರಬೇಕು. ಆ ಎಮರ್ಜೆನ್ಸಿ ನಡೀತಿತ್ತು ಆವಾಗ. ಇಂದಿರಾ ಗಾಂಧಿ ಕಾಲ ಇತ್ತಲ್ಲ, ಅವಳು ಇದರಿಂದ 6 ವರ್ಷನೋ 12 ವರ್ಷನೋ ನಾವು ಒಬ್ಬಳೇ ಇದು ಮಾಡಿದ್ಲಲ್ಲ, ಪ್ರಧಾನಿ ಪಟ್ಟ ಇಟ್ಕೊಂಡು ಅದನ್ನು ಇಳಿಸ್ಬೇಕು ಅಂತ ಇವರು ಚಳವಳಿಯಲ್ಲಿ ಸೇರ್ಕೊಂಡ್ಬಿಟ್ರು. ಭೂಗತ ಆಗ್ಬಿಟ್ರು. ಭೂಗತ ಅಂದರೆ ಕಾಣಿಸ್ದೇ ಇರೋ ಹಾಗೆ ಹೆಸರೆಲ್ಲ ಚೇಂಜ್ ಮಾಡಿ ಒಂದು ಸಲ ರವಿ ಅಂತ ಹೆಸರು ಇಟ್ಕೊಂಡು, ಆಮೇಲೆ ಮುರಳಿ ಅಂತ ಇಟ್ಕೊಂಡ. ಮತ್ತೊಂದು ಹೆಸರೇನಪ್ಪ, ರವಿ, ಮುರಳಿ, ಮತ್ತೊಂದು ಹೆಸರು, 3 ಹೆಸರಿನ ಮಗನೇ. ಇಲ್ಲಿ ಯಾರ್ದೋ ಮನೆಯಲ್ಲಿ ಇಟ್ಕೊಂಡು ಅವರವರು ಕರಪತ್ರಗಳನ್ನು ಹಂಚೋದು, ಅವಳ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸೋದು, ಇಂಥವೆಲ್ಲ ಕೆಲಸ ಮಾಡ್ತಿದ್ರು. ಆವಾಗ ಭಾರತೀಯ ಜನತಾ ಪಕ್ಷ ಇದಕ್ಕೆ ಬಂತಲ್ಲ, ಅವರು ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದ್ರಲ್ಲ, ಆವಾಗಿನ ಕಾಲದ್ದಿದೆಲ್ಲ ವಿಷಯಗಳು. ಅಷ್ಟರ ನಂತರ ಸುಮಾರು 6 ವರ್ಷ ನಮ್ಮ ಕಣ್ಣಿಗೆ ಬೀಳಿಲ್ಲ ಇಷ್ಟಾಗೋದಂತ. ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ, ಇರೋದು ಬೆಂಗಳೂರಲ್ಲೇ. ನಮ್ಗೆ ಯಾರಿಗೂ ತೋರಿಸ್ಕೊಂಡಿಲ್ಲ. ನಾವಂತೂ ಅಷ್ಟು ಒದ್ದಾಡಿದ್ವಿ, ಹುಡುಕಿಸಿದ್ವಿ, ಏನೇನೆಲ್ಲ ಮಾಡಿದ್ವಿ, ಯಾರ ಕಣ್ಣಿಗೂ ಬೀಳಿಲ್ಲ. ಕೊನೆಗೆ ಒಂದು ಸಲ ನಾನು ಈ ಕಡೆ ಹಿಂಗಿದ್ದೀನಿ ಹೆಸರು ಮರೆಸ್ಕೊಂಡು ಪತ್ರ ಬರೀಲಿಕ್ಕೆ ಶುರು ಮಾಡಿದೆ. ನಾವು ಏನಾದರೂ ಕೆಲಸ ಹೇಳಿದ್ರು ಅವನಿಗೆ ಓದೋದು ಬಿಟ್ಟು ಬಾಕಿ ಎಲ್ಲ ಹೇಳಿ ಅಂತ, ಓದೋದೊಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಬಾಕಿ ಯಾವುದು ಬೇಡ ನನಗೆ, ಓದಬೇಕು, ತಾನು ಎಷ್ಟು ಚೆನ್ನಾಗಿ ಓದಬೇಕು ಅಷ್ಟು ಕತೆ ಕವಿತೆ ಎಲ್ಲದನ್ನೂ ಬರಿತಾ ಇದ್ರು. ನೋಡ್ತಿದ್ರಲ್ಲ ಚಿಕ್ಕಂದಿನಲ್ಲಿ. ಅಲ್ಲಿ ಸಿದ್ದಾಪುರಕ್ಕೆ ಹೋದ್ರೆ ಅಲ್ಲಿ ಹಿಂದ್ಗಡೆ ಅವ್ರಿಗೆ ಕುರ್ಚಿ ಕೊಟ್ಬಿಡೋಳು. ಬೇಕಾಗಿದ್ದು ಕಾಫಿನೋ ಟೀನೋ ಏನು ಬೇಕಾದರೂ ಕೊಡೋಳು. ಕುತ್ಕೊಂಡು ಬರಿತಾ ಇದ್ರು. ಅಂದರೆ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಅವ್ರದ್ದು ಅಲ್ವಾ? ಅದನ್ನ ತಿದ್ದಕ್ಕೆ ಅವ್ರ ಅಕ್ಕನ ಮಗಳೇ ಬೇಕು. ಅದನ್ನು ಬರೆಯೋರು ಅವಳಿಗೆ ತಿದ್ಲಿಕ್ಕೆ ಕೊಡ್ತಾ ಇದ್ರು. ಮೋಹನ್ ಪರಿಚಯ ಆಗಿದ್ದು BM ಶ್ರೀ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಅನಾಥ ಶಿಶು ನಿವಾಸದಲ್ಲಿ ಪರಿಚಯ ಆಯಿತು. ಅಲ್ಲಿ ಅವರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ನಾನು ಅಲ್ಲಿ ರೆಗ್ಯುಲರಾಗಿ ಹೋಗ್ತಾ ಇದ್ದೆ. ಆಮೇಲೆ ಅವರು ಹೇಳಿದ್ರು, ಈ ಥರ ನಮ್ಮದೇ ಒಂದು ಸಂಸ್ಥೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದರಿಂದ ನಾವು ಸತೀಶು, ಲಕ್ಷ್ಮೀನಾರಾಯಣು, ಜಗನ್ನಾಥ್ ಅಂತ ಇದ್ದರು, ಎಲ್ಲ ಒಟ್ಟಿಗೆ ಸೇರಿ ಬೆಳಕು ಶಿಶು ನಿವಾಸ ಶುರು ಮಾಡಿದ್ವಿ. ಅದೊಂದು ಸಣ್ಣ ಸಂಸ್ಥೆ. ನಾವು ಶುರು ಮಾಡಿದಾಗ ಮೋಹನ್ಗೂ ಸ್ವಲ್ಪ ಹೆದರಿಕೆ ಇತ್ತು, ಹೇಗೆ ನಡೆಯುತ್ತೋ ಏನೋ ಅಂತ. ಏಕೆಂದರೆ ನಮಗೆ ಶುರುನಲ್ಲಿ ಮಕ್ಕಳಿರಲಿಲ್ಲ. ಡೊನೇಷನ್ ಕೇಳಬೇಕು ಅಂದರೆ ಡೊನೇಷನ್ ಬಂದರೆ ಕೊಡೋರು ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳ್ತಾರೆ. ಆ ಥರ ಪ್ರಶ್ನೆಗಳಿಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ. ಮೋಹನ್ಗೆ ಆಗಲಿ ನಮಗೆ ಆಗಲಿ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಶುರು ಮಾಡಬೇಕು ಅಂತ ಕಷ್ಟ ಆಯಿತು ಶುರುನಲ್ಲಿ. ಪ್ರತಿದಿನ ನನಗೆ ಇನ್ನೂ ಜ್ಞಾಪಕ ಇದೆ, ಮೋಹನ್ ಗೇಟ್ ಹತ್ರ ನಿಂತಿರೋರು ಸಾಯಂಕಾಲದ ಹೊತ್ತು, ಯಾರು ಡೋನರ್ಸ್ ಬರ್ತಾರಾ, ಏನು ದಾನಿಗಳು ಬರ್ತಾರಾ ಅಂತ.
ಇಟ್ ವಾಸ್ ಅ ಟಫ್ ಟೈಮ್. ಅವ್ರ ಹತ್ರ ಮಾತಾಡುವಾಗ ಒಂದಿನ ಅವ್ರು ಹೇಳಿದ್, ನಾವು ಇವಾಗ ಬೆಳಕು ಸಂಸ್ಥೆ ನೋಡ್ಬಿಟ್ಟು ಎಲ್ಲ ಫೆಸಿಲಿಟೀಸ್ ಇದೆ ಅಂತ ಅನ್ಕೋಬೋದು, ಬಟ್ ಅವ್ರು ಒಂದು ಕತೆ ಥರ ಹೇಳಿದರು ನನಗೆ. ಅವರು ಬೆಳಕು ಸ್ಟಾರ್ಟ್ ಮಾಡಿದ್ದ ಟೈಮಲ್ಲಿ ಅವ್ರಿಗೆ ಡೊನೇಷನ್ಸ್ ಎಲ್ಲ ಜಾಸ್ತಿ ಇರಲ್ಲ, ಏಕೆಂದರೆ ಮಕ್ಕಳೇ ತುಂಬ ಕಡಿಮೆ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಇವರು ಡೊನೇಷನ್ಗೆ ಅಂತ ದಿನಾಗಲೂ ಆಚೆ ಕೂತಿರೋರಂತೆ. ಬಟ್ ಡೊನೇಷನ್ಸ್ ಕೆಲವು ಸಲ ಕೆಲವು ದಿನ ಬರ್ತಾ ಇರುತ್ತೆ, ಇನ್ನೊಂದು ಕೆಲವು ದಿನ ಬರ್ತಾ ಇರಲಿಲ್ಲ. ಬಟ್ ಅವಾಗಲೂ ಅವ್ರು ರಾತ್ರಿ 9 ಗಂಟೆ ತನಕ ಕಾಯೋರಂತೆ. ಕಾಯಲಿಲ್ಲ ಅಂತಂದರೆ ಅವ್ರದ್ದೇ ಸ್ವಂತ ದುಡ್ಡಿಂದ ಇದು ಮಾಡಿ ಪ್ರಾವಿಷನ್ಸ್ ಎಲ್ಲ ತೊಗೊಂಡು ಬರೋರಂತೆ. ಸೊ ನಾವು ಒಂದು ಬೆಳಕು ಸಂಸ್ಥೆ ನೋಡಿದ ತಕ್ಷಣ ದೊಡ್ಡದಾಗಿರೋದನ್ನ ನೋಡ್ಬೋದು, ಬಟ್ ಇಂಥ ದಿನಗಳಿಂದ ಅವರು ಮೋಹನ್ ಸರ್ ಇಷ್ಟು ದೊಡ್ಡದಾಗಿ ತೊಗೊಂಬಂದಿದ್ದಾರೆ. ನಮ್ಮದೇ ಒಂದು ಸ್ವಂತ ಸಂಸ್ಥೆ ತೆಗಿಬೇಕು, ಒಂದು ಅನಾಥ ಶಿಶು ನಿವಾಸ ತೆಗಿಬೇಕು ಅಂತ ನನ್ನ ಹತ್ರ ತುಂಬ ಸರಿ ಹೇಳ್ತಾ ಇದ್ರು. ಬಟ್ ನಮಗೂ ಕೆಲಸದ ಒತ್ತಡದಿಂದ ನಾವು ಅಷ್ಟಾಗಿ ಇದು ಮಾಡ್ತಾ ಇರಲಿಲ್ಲ. ಸರಿ ಸರ್ ಅಂದ್ಕೊಂಡು ನಾವು ಅವ್ರ ಜೊತೆ ಹೇಳ್ತಾ ಇದ್ದೋ. ಬಟ್ ಅವರು ತುಂಬ ಸ್ಟ್ರಾಂಗ್ ಆಗಿದ್ದು ಅದರಲ್ಲಿ, ಇಲ್ಲ ನಾವು ಸ್ಟಾರ್ಟ್ ಮಾಡಲೇಬೇಕು ಅಂತ ನಮ್ಮ ಒಂದು 3-4 ಇವ್ರ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡಿ ಸಡನ್ನಾಗಿ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಬೆಳಕು ಶಿಶು ನಿವಾಸನ. ಅದು 2000 ಮೇ ತಿಂಗಳಲ್ಲಿ ನಾವು ಅಕ್ಷಯ ತೃತೀಯನ ಸ್ಟಾರ್ಟ್ ಮಾಡೋದು. ಅವರ ಸ್ನೇಹಿತರೊಬ್ಬರು ಸಾಗರದಲ್ಲಿ ಇದ್ದಾಗ ಅಮೆರಿಕಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಈ ಥರ ಇವ್ರದ್ದು ಏನೊಂದು ಆಸೆ ಇತ್ತು ಮೋಹನ್ ಅವರಿಗೆ, ಸಪ್ರೇಟಾಗಿ ಒಂದು ಮಾಡಬೇಕು, ಮಕ್ಕಳಿಗೆ ಒಬ್ಬೊಬ್ರಿಗೂ ಪ್ರತ್ಯೇಕವಾಗಿ ಒಂದೊಂದು ಶಿಕ್ಷಣ ಕೊಡಬೇಕು, ಅವ್ರಿಗೋಸ್ಕರನೇ ಸ್ಪೆಷಲ್ ಅಟೆನ್ಷನ್ ಇಂಡಿವಿಜುವಲಾಗಿ ಇದು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಾವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇರೆಯವರು ಹಂಗಲ್ಲಿ ಇದ್ದರೆ ಯಾರು ಅನುಕೂಲ ಆಗಲ್ಲ ಅಂತ ಆ ದೃಷ್ಟಿಯಿಂದ ಅವರು ಮಾಡೋಕ್ಕೆ ಹೇಳಿದರು. ನಾನು ಇಲ್ಲಿಗೆ ಬಂದಾಗ ನನಗೆ 3 ವರ್ಷ ಆಗಿತ್ತು. ಮೊದಲಿಗೆ ಈ ಬೆಳಕು ಶಿಶು ನಿವಾಸ ಬುಲ್ ಟೆಂಪಲ್ ರೋಡಲ್ಲಿತ್ತು. ಆವಾಗ ನಮ್ಮ ತಾಯಿ ಬಂದು ನನ್ನ ಸೇರಿಸಿದ್ರು. ಆವಾಗ ನಾವು ಚೆನ್ನಾಗಿದ್ವಿ. ನಂಗೆ ನಡೆಯೋಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿಗೆ ಸೇರಿದಾಗ ಅಣ್ಣನೇ ನಮ್ಮನ್ನೆಲ್ಲ ನಡೆಸೋದು, ಊಟ ಮಾಡಿಸೋದು, ಸ್ಕೂಲ್ಗೆಲ್ಲ ಕರ್ಕೊಂಬರೋದು ಎಲ್ಲ ಮಾಡ್ತಾಯಿದ್ರು. ನನಗೆ ಕನ್ನಡ ಬರ್ತಾ ಇರಲಿಲ್ಲ, ಆದರೆ ನನ್ನ ಸೇರಿಸ್ಕೊಂಡ್ರು ಅಣ್ಣ. ಸೇರಿಸ್ಕೊಂಡ್ಬಿಟ್ಟು ಆಮೇಲೆ ನನಗೇನು ಕ್ವಶನು ಕೇಳಿಲ್ಲ, ಹಂಗೆ ಸೇರಿಸ್ಕೊಂಡು ಆಮೇಲೆ ನಾನು ತುಂಬ ಅಳ್ತಿದ್ದೆ, ಆದ್ರೂ ನನ್ನ ಸೇರಿಸ್ಕೊಂಡು. ಸೊ ಹಂಗಾರೆ ಅವರೇ ಹೇಳ್ಕೊಟ್ಟಿದ್ದ ಅಡುಗೆ ನಿಮಗೆ? ಏನೇನು ಹೇಳ್ಕೊಟ್ಟಿದ್ರು ಅಡುಗೆ? ಪ್ರತಿಯೊಂದು ತಿಂಡಿ ಎಲ್ಲ ಅಡುಗೆ ಸಾಂಬಾರು ಎಲ್ಲ ನನಗೇನು ಬರ್ತಾನೆ ಇರಲಿಲ್ಲ. ಅವ್ರಿಗೆ ಯಾವ ಊಟ ಇಷ್ಟ ಆಗ್ತಿತ್ತು? ತುಂಬ ಬದನೆಕಾಯಿ, ಎಣ್ಗಾಯಿ ಮತ್ತು ತಿಳಿಸಿ ಇಲ್ಲ ಮಜ್ಜಿಗೆ ಸಾಂಬಾರು, ಮಜ್ಜಿಗೆ ಹೊಡೆ. ಅಡುಗೆ ಮಾಡೋ ವಿಷಯದಲ್ಲಿ ಹೇಳ್ತಿದ್ರು, ನೀನು ಇವಾಗ ಅಡುಗೆ ಮಾಡಿಲ್ಲ, ನಿನ್ಗೆ ಅತ್ತೆ ಮನೆ ಹೊಡ್ತಾ ತಿಂತೀಯ ಹಾಗೆ. ಒಂದ್ಸರಿ ನಮ್ಮ ಸೋದರತೆ ಮನೆಗೆ ಅವ್ರ ಮನೆಯಲ್ಲಿ ನೆಂಟರು ಬರೋದಿದ್ರು ಹುಡುಗಿ ನೋಡ್ಲಿಕ್ಕೆ. ನಾವೆಲ್ಲ ಹೆಚ್ಚಿಗೆ ಅಲ್ಲೇ ಸೋದರತೆ ಮನೆ ಅಂದಮೇಲೆ ಹೆಚ್ಚಿಗೆ ಓಡಾಡ್ತಿದ್ವಲ್ಲ. ಇವನು ಹೋಗಿದ್ದಾನೆ, ಅಲ್ಲೇನು ಮಾಡಿದ್ದಾನೆ, ನೆಂಟರು ಆರಾಮ್ ಕುರ್ಚಿ ಇರುತ್ತೆ ನೋಡಿ, ಅವಾಗ ಆರಾಮ್ ಕುರ್ಚಿಗೆ ಒಂದು ಕೋಲಿರುತ್ತೆ. ಈ ಕಡೆ ಇಲ್ಲೊಂದು ಕೋಲ್ ಇರುತ್ತೆ, ಇಲ್ಲೊಂದು ಕೋಲ್ ಇರುತ್ತಲ್ಲ ಬಟ್ಟೆಗೆ, ಆ ಕೋಲು ತೆಗ್ದ್ಬಿಟ್ಟಿದ್ದಾನೆ. ಏಪ್ರಿಲ್ ಫೂಲು. ಬರೋರೆಲ್ಲ ಬಂದ್ರು, ಯಜಮಾನ್ರು ಇವನಿಗೆ ಕುಂಡ್ರಿಸಿದ್ರು, ಕುತ್ಕೊಡ್ರಿ ಅಂತ. ನಾವೆಲ್ಲ ಇತ್ಲ ಕಡೆ ಹೋಗಿ ನಗ್ತಾ ಇದ್ರೆ ಅವ್ರಮ್ಮ ಬಂತ ನಮಗೆ ಬೈತಾ ಇದ್ರು. ಮೋಹನ್ ಸರ್ ಅವರು ಬೆಂಗಳೂರಿಗೆ ಬಂದಾಗ ಅವರೇನು ಬರೀ ಕೈಯಲ್ಲಿ ಬಂದಂತ ನಾನು ಕೇಳಲ್ಪಟ್ಟಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಬರ್ತಾರೆ. ಆದರೆ ಅಲ್ಲಿಂದ ಬಂದು ಅವ್ರು ಏನು ಮಾಡಿದ್ರು ಅಂತ ಒಂದು ಹೇಳಿದ್ರೆ, ಇಡೀ ಒಂದು ಬೆಳಕೊಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಇಷ್ಟೊಂದು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ಅವರ ಒಂದು ಸಾಧನೆ, ಅವರ ಒಂದು ಪರಿಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋಹನ್ ಸರ್ ಅವರು ತಮ್ಮ ಪತ್ರಿಕೆಯಲ್ಲಿ ನನ್ನ ಕವನನ ಪಬ್ಲಿಷ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದರು. ಯಾವಾಗಲೂ ಸಾಹಿತ್ಯದ ಬಗ್ಗೆ ನನಗೆ ವಿವರಿಸ್ತಾ ಇದ್ದರು, ಮತ್ತು ಬೇರೆ ಸಾಹಿತ್ಯಗಳನ್ನು ಓದು, ಬೇರೆ ಕವಿಗಳ ಬಗ್ಗೆ ಓದು ಅಂತ ಯಾವಾಗಲೂ ಪ್ರೋತ್ಸಾಹ ಮಾಡ್ತಾಯಿದ್ರು.
ಇಲ್ಲಿ ಬರೋ ಯಾವುದೇ ವಾಲಂಟಿಯರ್ನ ಪ್ರೋತ್ಸಾಹ ಮಾಡ್ತಾಯಿದ್ರು. ನಮಗೆಲ್ಲ ಬೆಳಕು ಮನೆ ಥರನೇ ಇರುತ್ತೆ ಯಾವಾಗಲೂ. ಆ ಟೈಮಲ್ಲಿ ನನಗೆ ಯಾರೋ ಈ ಬೆಳಕು ಬಗ್ಗೆ ಹೇಳಿದ್ರು. ಆವಾಗ ಮೋಹನ್ ಅವರು ಮೈಸೂರಲ್ಲಿದ್ದರು. ಸರಿ ಅಂತ ನನಗೆ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡೋದಾಯಿತು. ಅವರು ನನ್ನನ್ನು ನೋಡಿ, ನಮ್ಮ ಮಕ್ಕಳನ್ನ ನೋಡಿದ ತಕ್ಷಣ ಆಯಿತು ನಿಮಗೂ ಕೆಲಸ ಕೊಡ್ತೀನಿ, ಬನ್ನಿ ನಿಮ್ಮ ಮಕ್ಳಿಗೂ ಒಂದು ದಾರಿ ತೋರಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಧೈರ್ಯ ತುಂಬಿ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ಇವತ್ತು ನನ್ನ ಮಕ್ಳಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ನನಗೂ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ಯಾವತ್ತೂ ಬರೆಯೋದಕ್ಕೂ ಆಗೋದಿಲ್ಲ. ನಿಜ ಹೇಳಬೇಕಂದ್ರೆ ಮೋಹನ್ ಅವರಲ್ಲಿ ತುಂಬ ಒಳ್ಳೆಯ ಗುಣಗಳಿತ್ತು. ಅವರು ತುಂಬ ಶಿಸ್ತಿನ ಇದಾಗಿದ್ದರು. ಅವ್ರಿಗೆ ಎಲ್ಲನೂ ಕರೆಕ್ಟಾಗಿರಬೇಕಾಗಿತ್ತು. ಒಂದು ಅಡುಗೆ ಮಾಡಲಿ, ಏನೇ ಮಾಡಲಿ, ಪ್ರತಿಯೊಂದರಲ್ಲೂ ಬಂದು ನಮ್ಮ ಹಿಂದೆ ನಿಂತ್ಕೊಂಡು ಯಾವಾಗಲೂ ಸದಾ ನಮಗೆ ಒಂದು ಹೇಳ್ಕೊಡ್ತಾಯಿದ್ರು. ಈ ರೀತಿ ಮಾಡಬೇಕು, ನೀವು ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಮಕ್ಕಳು ತಿನ್ನೋ ಹಾಗಿರಬೇಕು, ಊಟ ಒಳ್ಳೆ ಚೆನ್ನಾಗಿರಬೇಕು ಅಂತ ಯಾವಾಗಲೂ ಹೇಳೋರು. ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಪ್ರೋತ್ಸಾಹ ಕೊಡೋರು. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿರೋದ್ರಿಂದ ಪ್ರತಿಯೊಂದು ನಿಮಿಷದಲ್ಲೂ ನಮ್ಗೆ ಅನಿಸುತ್ತೆ, ಇಲ್ವಲ್ಲ ಅಣ್ಣ ನಮ್ಮ ಹಿಂದೆ ಇಲ್ವಲ್ಲ ಅಂತ ಒಂದು ಫೀಲಿಂಗ್ ಆಗುತ್ತೆ ನಮಗೆ. ಮೋಹನ್ ಅವರು ನಮಗೆಲ್ಲ ಒಂಥರ ಮಾರ್ಗದರ್ಶಿಯಾಗಿ ಹೇಗೆ ಒಂದು ಡಿಸಿಪ್ಲಿನ್, ಒಂದು ಶಿಸ್ತು ಮತ್ತು ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಂಥ ಒಂದು ಚಿಕ್ಕ ಒಂದು ಡ್ರೀಮ್ ಅಂತಾರೆ, ಏನಂತಾರೆ, ಕನಸು ಅಂತಾರೆ, ಅದನ್ನು ದೊಡ್ಡದಾಗಿ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಅವರೇ ಒಂದು ಸಾಕ್ಷಿ. ಬಹಳನೇ ಒಳ್ಳೆಯವರು, ತುಂಬ ತ್ಯಾಗಮಯಿ ಅಂತ ಹೇಳ್ಬೋದು. ಅವರು ತಮ್ಮ ಜೀವನನೇ ಇದಕ್ಕೋಸ್ಕರ ತ್ಯಾಗ ಮಾಡಿ ತಾವು ತುಂಬ ಸಿಂಪಲ್ಲಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ತಮಗೆ ಅಂತ ಯಾವುದನ್ನು ಅವರು ಆಶಿಸ್ತಿರ್ಲಿಲ್ಲ. ಏನಿದ್ರು ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಅಂತಂದು ನೋಡ್ತಾ ಇದ್ರು. ಮತ್ತು ಡೋನರ್ಸ್ ಬಂದರೂ ಅಷ್ಟೇ, ಅವ್ರನ್ನು ಎಲ್ಲರನ್ನೂ ಕೂತ್ ಕಡೆಯಿಂದನೇ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಚೆನ್ನಾಗಿಟ್ಕೊಂಡಿದ್ರು. ಅವ್ರನ್ನ ಮೆಚ್ಚಬೇಕಾಗಿರೋದು ಅವ್ರದ್ದು ಮೆಂಟಲ್ ಸ್ಟ್ರೆಂತ್ ಇದೆ. ಈಗ ಎಲ್ಲರೂ ಸಹಾಯ, ಧನ ಸಹಾಯ ಆಗಲಿ, ಬೇರೆ ಸಹಾಯ ಆಗಲಿ ಎಲ್ಲ ಮಾಡ್ತಾರೆ. ಆದರೆ ಅದನ್ನೆಲ್ಲ ಸಹಿಸ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ತೊಗೊಂಬರೋದು ಭಾರಿ ಕಷ್ಟ. ಸೊ ಅವರು ಚೆನ್ನಾಗಿ ಈ ಇದರಲ್ಲಿ ಅವ್ರನ್ನ ಮೆಚ್ಚಿಕೊಳ್ಳೇಬೇಕು. ಸೊ ಅವ್ರ ಪ್ಲಸ್ ಪಾಯಿಂಟ್ ಮೋಹನ್ ಅವರ ಒಂದು ಗುಣ ಯಾವುದು ನಾವೆಲ್ಲ ಮೆಚ್ಚಬೇಕು ಅಂತಿದ್ರೆ ಅವರಲ್ಲಿ ಇದ್ದಿದ್ದ ಒಂದು ಪೇಷನ್ಸು ಮತ್ತು ಯೋಚನೆ ಮಾಡಿ ಅದರ ಉತ್ತರ ಹೇಳ್ತಾ ಇದ್ರು. ಅಂದರೆ ಯಾವುದೇ ಒಂದು ಡಿಸಿಷನ್ ಆಗಲಿ ದುಡುಕಿ ಹೇಳ್ತಾ ಇರಲಿಲ್ಲ. ನಾವು ತುಂಬ ಐಡಿಯಾಗಳು ಬರುತ್ತೆ ಈ ಥರ ಈ ಸಿಚುವೇಶನ್ಗಳಲ್ಲಿ. ಅವಾಗೆಲ್ಲ ಹೇಳಿದಾಗ ಎಲ್ಲ ಐಡಿಯಾನು ಅವರು ಸಮಾಧಾನವಾಗಿ ತಗೊಳ್ಳೋರು. ಆಮೇಲೆ ಅದನ್ನು ಯೋಚನೆ ಮಾಡಿ ನೆಕ್ಸ್ಟ್ ಸತಿ ನಾವು ಮತ್ತೆ ಸೇರಿದಾಗ ಈ ಥರ ಮಾಡಿದ್ರೆ ಹಿಂಗಾಗತ್ತೆ, ಈ ಥರ ಬೇಡ, ಈ ಥರ ಮಾಡೋಣ ಅನ್ನೋ ಒಂದು ಎಲ್ಲಾರ್ದ ಒಂದು ಐಡಿಯಾನು ಅವರು ತಗೊಂಡು ಅದನ್ನು ಪರಿಶೀಲಿಸಿ ಆಮೇಲೆ ಯಾವುದು ಬೆಳಕು ಒಳ್ಳೇದೋ ಆ ಥರ ಒಂದು ರೂಪಿಸ್ಕೊಳ್ತಿದ್ರು. ತುಂಬ ಜ್ಞಾಪಕ ಬರೋಂಥದ್ದು ಆ ಥರದ್ದು ಶಿಸ್ತು ನನಗೆ ಅದೊಂದೇ ಭಾಳ ಇಷ್ಟ ಆಗ್ತಾ ಇದ್ದದ್ದು. ಎಲ್ಲ ವ್ಯವಸ್ಥಿತ ರಿಕಾರ್ಡ್ಸಲ್ಲಿ ಏನೇ ವಿಚಾರ ರಿಕಾರ್ಡ್ಗಳು ಮಾಡ್ತಾ ಇದ್ರು ಬಂದು ಯಾವಾಗ ನೋಡಿದ್ರು ಆ ರಿಕಾರ್ಡ್ಸ್ಗೆ ಭಾಳ ಆಸಕ್ತಿ ಇತ್ತು. ಡಿಸಿಪ್ಲಿನ್ ಆಗಿ ಆಮೇಲೆ ಶ್ರದ್ಧೆಯಿಂದ ಮಾಡೋರು ಎಲ್ಲನೂ. ಪ್ರತಿಯೊಂದು ಮಕ್ಕಳ ಬಗ್ಗೆನೂ ಭಾಳ ಕುತೂಹಲದಿಂದ ಅವ್ರನ್ನ ಬೆಳವಣಿಗೆಗೆ ಭಾಳ ಶ್ರಮ ಪಡ್ತಾ ಇದ್ರು. ಹಾಗೆ ಮೋಹನ್ ಸರ್ ಅವರು ಮಕ್ಕಳ ಬಗ್ಗೆ ಏನಂತ ಎಣಿಸ್ಕೊಂಡಿದ್ರು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅವರಿಗೆ ವಿದ್ಯಾಭ್ಯಾಸದ ಜೊತೆಗೆ ಇನ್ನು ಸಾಮಾಜಿಕ ಮೌಲ್ಯಗಳು, ಭಾರತೀಯ ಮೌಲ್ಯಗಳನ್ನ ಅದರನ್ನ ಒಂದು ಅಳವಡಿಸ್ಕೊಳ್ಳಲು ಬಹಳ ಪ್ರಯತ್ನ ಪಟ್ಟರು. ಉದಾಹರಣೆಗೆ ಎಲ್ಲ ಒಂದು ಮನೆಗಳಲ್ಲಿ ಮೇ ಬಿ ಇವಾಗ ಒಂದು ಭಜನೆ ಇರ್ಬೋದು, ಆದರೆ ಬೆಳಕಿನಲ್ಲಿ ವಿಶೇಷ ಏನಂತ ಹೇಳಿದ್ರೆ ಒಂದು ಭಜನೆ ಜೊತೆಗೆ ಒಂದು ದೇಶಭಕ್ತಿ ಗೀತೆ, 2-3 ದೇಶಭಕ್ತಿ ಗೀತೆಗಳ ಸಹಿತ ಏನೋ ಹೇಳ್ಕೊಡ್ತಿದ್ರು. ಇದು ಯಾಕೆ ದೇಶಭಕ್ತಿ ಗೀತೆ ಅಂತ ಹೇಳಿದ್ರೆ, ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ವಾಕ್ಯ ನೆನಪೋಗಿದೆ, ಬಟ್ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ಅವನು ಎಷ್ಟೇ ದೈವ ಭಕ್ತಿ ಇರ್ಬೋದು, ಅವನು ಎಷ್ಟೇ ಪೂಜೆ ಮಾಡ್ಬೋದು ದೇವರಿಗೆ, ಆದರೆ ಅವನಿಗೆ ದೇಶದ ಮೇಲೆ ಒಂದು ಭಕ್ತಿ ಇಲ್ದಿದ್ರೆ ಅದು ಏನೂ ಉಪಯೋಗಕ್ಕಿಲ್ಲ, ಅದು ಎಷ್ಟೇ ಇದ್ರೂ ಅದು ಉಪಯೋಗಕ್ಕಿಲ್ಲ ಅಂತ ಒಂದು ವಾಕ್ಯ ಇದೆ. ಹಾಗೇನೆ ಅದನ್ನ ಒಂದು ಆ ದೇಶಭಕ್ತಿಯನ್ನು ಒಂದು ಮಕ್ಕಳಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಈ ದೇಶಭಕ್ತಿ ಗೀತೆಗಳು, ಹಾಗೆ ಹಲವಾರು ಯಾವುದು ರಾಷ್ಟ್ರೀಯ ಹಬ್ಬಗಳ ಸಹಿತ ಸಂತೋಷ ಸಡಗರದಿಂದ ಆಚರಿಸ್ಕೊಳ್ಳೋ ಜೊತೆಗೆ ಅದರ ಮಹತ್ವವನ್ನು ಸಹಿತ ಅವರೇ ಕೂತು ಎಲ್ಲ ಮಕ್ಕಳಿಗೂ ಹೇಳ್ತಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಬಂದಾಗಲೂ ಕಾಫಿ ಮತ್ತು ತಿನ್ನಕ್ಕೆ ಏನಾರು ಕೊಟ್ಟು ಕಳಿಸೋರು. ಇವತ್ತು ಬಂದಿರೋವಾಗಲೂ ಅಷ್ಟೇ, ಇವಾಗ ಟೀ ಕುಡ್ಕೊಂಡ್ಬಂದು ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೆಳಕುಲಿ ಎಲ್ಲ ಬರೋರನ್ನೆಲ್ಲ ಅತಿಥಿ ಥರ ಮನೆ ಥರ ನೋಡ್ಕೋತಾರೆ. ಮಕ್ಕಳಿಗಂದರೆ ಅಣ್ಣ ತುಂಬ ಇಷ್ಟ. ಅಂದರೆ
ಯಾವಾಗಲೂ ಒಂದು ಭಾನುವಾರ ಅಥವಾ ಶನಿವಾರ ಬಂದಾಗ ಒಂದು ಕ್ಲಾಸ್ ತೊಗೋತಿದ್ರು. ಕ್ಲಾಸ್ ತೊಗೊಂಡು ಎಲ್ಲ ಹೇಳ್ತಿದ್ರು, ನೀವು ಮುಂದಕ್ಕೆ ಚೆನ್ನಾಗಿ ಓದಿ ಮುಂದೆ ಬರಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಅಣ್ಣ ಯಾವಾಗಲೂ ನಾನೇನಾದರೂ ಆಗಲಿ ಬೇರೆಯವ್ರದ್ದು ಅಂತ ಯೋಚನೆ ಮಾಡ್ತಾರೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಎಲ್ಲ ಹೇಳ್ತಾರೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಕೆಲವೊಂದು ಸಲ ಎದುರಿಸಿದ್ರು. ಆಮೇಲೆ ರಾತ್ರಿ ಮುಂದೆ ಅಳ್ತಾ ಕೂರ್ತಿದ್ರು, ಒಬ್ಬರೇ ಕೂತ್ಕೊಂಡು ನನ್ನ ಮಕ್ಳಿಗೆ ಬೈದ್ನಲ್ಲ ಅಂದ್ಕೊಂಡು ರಾತ್ರಿ ಕೂತ್ಕೊಂಡು ಅವ್ರು ಹಾಸಿಗೆ ಮೇಲೆ ಕೂತ್ಕೊಂಡು ತುಂಬಾ ಅಳ್ತಾ ಇರ್ತಿದ್ರು. ಆಮೇಲೆ ಊಟಕ್ಕಾದ್ರೆ ನಾನು ಬೈತೀನಲ್ಲಮ್ಮ ಮಕ್ಳಿಗೆ, ನನಗೆ ಬೇಜಾರಾಗತ್ತೆ ಅನ್ಕೊತೀನಿ. ಒಬ್ಬರೇ ಕೂತ್ಕೊಂಡು ಅಳ್ಕೊಂಡು ಸುಮಾರು ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ರು. ಮಾತಾಡಿದ ರೀತಿ, ಅವರು ಮಾತಾಡ್ಸ್ತಾ ಇದ್ದಿದ್ದು, ಜೊತೆಲಿ ಕುಂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು, ನಾಚ್ಕೋಬೇಡ, ಸಂಕೋಚ ಪಟ್ಕೋಬೇಡ, ಊಟ ಮಾಡೋ ಅಂತ ಇದ್ದಿದ್ದು, ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದು, ತುಂಬ ಇಷ್ಟ ಆಗ್ತಾಯಿತ್ತು. ಹಂಗೆ 6 months ಆಯಿತು ನಾನು ಬಂದಿಲ್ಲಿ. ಇವಾಗ ನಾನು ಲಾಸ್ಟ್ ಟೈಮೆಲ್ಲ ಅವ್ರ ಜೊತೆ ಕೊನೆ ಮೂಮೆಂಟ್ ಬಂದಿದ್ದಂದರೆ ಹಾಸ್ಪಿಟ್ಲಲ್ಲಿ. ಅವ್ರು ಹಾಸ್ಪಿಟ್ಲಲ್ಲಿ ಇರ್ಬೇಕಂದ್ರೆ ಅವ್ರಿಗೆ ಫುಲ್ ಅವ್ರು ಸೀರಿಯಸ್ ಆಗಿದ್ರು ಬೇರೆಯವ್ರ ಬಗ್ಗೆ ವಿಚಾರಿಸೋದು ಜಾಸ್ತಿ. ಅವರು ಮಕ್ಕಳ ಬಗ್ಗೆ, ನನ್ನ ಬಗ್ಗೆ ಚೆನ್ನಾಗಿ ವಿಚಾರಿಸ್ತಾ ಇದ್ರು. ಅಂದರೆ ಅಣ್ಣ ಯಾವಾಗಲೂ ಹೇಳ್ತಾಯಿದ್ರು, ನಾನೇನಾದ್ರು ಸತ್ತರೆ ಶಿವಮೊಗ್ಗದಲ್ಲೇ ಸಾಯಬೇಕು, ಅಲ್ಲೇ ಮತ್ತೆ ಹುಟ್ಟಬೇಕು, ಇದೇ ಥರ ಎಷ್ಟೊಂದು ಕೆಲಸ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನಮ್ಗೆ ಯಾವಾಗಲೂ ಪ್ರೇಯರ್ ಟೈಮಲ್ಲೆಲ್ಲ ಬಂದು ನೀವು ಹೆಂಗೆ ನಡವಳಿಕೆ ಹೆಂಗಿರಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಯಾವ ಥರ ನಡ್ಕೋಬೇಕು ದೊಡ್ಡವ್ರ ಮುಂದೆ, ಇದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಅಂಥದ್ದು ಅಂತ ಹೇಳಿದ್ರು. ನೀವು ಯೋಚನೆ ಮಾಡಬೇಡಿ ಸರ್, ನಾವೆಲ್ಲ ಇದ್ದೀವಿ, ನೀವು ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದೀರಾ, ನೀವೇನು ಯೋಚನೆ ಮಾಡಬೇಡಿ, ಮೊದಲು ಹುಷಾರಾಗಿ ಬನ್ನಿ ಅಂತ ಮಾತಾಡಿದ್ವಿ. ಅದೇ ಕೊನೆ ಮಾತು ಅವ್ರು ಆಡಿದ್ದು. ಅದರಿಂದ ಇದು ನಮ್ಮೆಲ್ಲರ ಜವಾಬ್ದಾರಿ. ಅವರ ಕನಸುಗಳು ಏನೇನಿತ್ತು ಅಂತ ನಮ್ಗಳಿಗೆ ಗೊತ್ತಿದೆ, ಎಲ್ಲರ ಸಹಕಾರ ಕೇಳ್ತೀವಿ. ಅದರಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ, ಇನ್ನೂ ಬೆಳೆಸೋಣ ಅಂತ ಅಷ್ಟೇ. ಥ್ಯಾಂಕ್ ಯು. ನಾನು ಯಾವಾಗೂ ಅವ್ರಿಗೆ ರೇಗಿಸ್ತಾ ಇದ್ದೆ, ನೀವು ಇಂಜಿನು, ನಾವೆಲ್ಲ ಬೋಗಿಗಳು ಅಂತ ಯಾವಾಗೂ ಹೇಳ್ತಾ ಇದ್ದೆ. ನಿಮ್ಮಿಂದ ನಾವು ಬರೋದಷ್ಟೇ ನಮಗೆ ಅಂತ. ಇವಾಗ ಅವರು ನಮ್ಮ ಜೊತೆಲಿಲ್ಲ, ಆದರೆ ಅವ್ರ ಚಟುವಟಿಕೆಗಳು, ವಿಶ್ವಾಸ, ಆಶೀರ್ವಾದ ಎಲ್ಲ ನಮ್ಮ ಬಂದಿದೆ. ಮತ್ತು ಅವ್ರನ್ನ ಮೆಚ್ಚತಕ್ಕಂಥ ಗುಣ ಏನು ಅಂದರೆ ತಾಳ್ಮೆ. ಮತ್ತು ಪ್ರತಿಯೊಂದು ಹಬ್ಬ ಹರಿದಿನ ಆಗಲಿ, ಇದು ನಾಡಹಬ್ಬ ಆಗಲಿ, ಮಕ್ಕಳಿಗೆ ಖುದ್ದಾಗಿ ಎಲ್ಲರೂ ಮಹನೀಯರನ್ನ ಪಾಠಗಳನ್ನ, ಅವರ ಸೇವೆಯನ್ನು ಸ್ಮರಿಸೋ ರೀತಿಯಲ್ಲಿ ಮಕ್ಕಳಿಗೆ ಬೋಧಿಸ್ತಾ ಇದ್ರು. ಬೆಳಕು ಎಷ್ಟು ದಿವಸ ನಮಗೆ ಅವರು ಒಳ್ಳೆಯ ಒಂದು ಪಿಲ್ಲರ್ ಆಗಿದ್ದರು. ಅವರು ಹೇಳಿದಂಗೆ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ನಮ್ಮದೇ ಜವಾಬ್ದಾರಿ ಆಗಿರೋದ್ರಿಂದ, ಬಟ್ ಅವರು ಯಾವ ರೀತಿಲಿ ಅದನ್ನು ಶುರು ಮಾಡಿದಾರೋ ಅದೇ ರೀತಿಲಿ ನಾವು ಮುಂದುವರಿಸ್ಬೇಕು ಅಂತ ತುಂಬ ಆಸೆ ಇದೆ. ಮೋಹನ್ ಸರ್ ಇಂದ ಕಲ್ತಿರೋದು ಅಂದರೆ, ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಸಮಾಜ ನಮಗೆ ಏನು ಕೊಟ್ಟಿದೆಯೋ ಅದೇ ಥರ ನಾವು ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಿ ಹೋಗಬೇಕು ಅಂತ. ಸೊ ನಮ್ಮಲ್ಲಿ ಅವರು ಸಮಾಜ ಸೇವೆ ಅನ್ನೋ ಕಿಡಿನ ಹತ್ತಿಸ್ಬಿಟ್ಟು ಹೋಗಿದ್ದಾರೆ. ಅದನ್ನು ನಂದಾದೀಪವಾಗಿ ಉಳಿಸ್ಕೊಂಡು ಆದಷ್ಟು ಬೆಳಕನ್ನು ನೀಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಹೆಸರು ಏನಿದೆ, ಬೆಳಕು ಏನಿದೆ, ಬೆಳಕಿನ ಅರ್ಥ ಏನು? ಬೆಳಕು. ಆ ಬೆಳಕು ಆರದಂಗೆ ಅದನ್ನು ಪ್ರಖರವಾಗಿ ಪ್ರಜ್ವಲವಾಗಿ ಬೆಳೆಸ್ಕೊಂಡು ಹೋಗ್ಬೇಕು, ಅಷ್ಟೇ ನಮ್ಮ ಆಸೆ. ನೀವೆಲ್ಲ ಇದ್ದೀರಲ್ಲ, ಅದನ್ನು ಮುಂದುವರಿಸ್ಕೊಂಡು ಅವ್ರ ಹೆಸರು ಉಳಿಸ್ಬೇಕು ಅನ್ನೋದೇ ನಮಗೆ. ಈಗ ನೀವಿದ್ದೀರ, ಟ್ರಸ್ಟಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಯಾವ ಕಾರ್ಯಕ್ರಮನ ಅವರಿಲ್ಲ ಅಂತ ನಿಲ್ಲಬಾರ್ದು. ಅದನ್ನು ಅವರು ಇದ್ದಾರೆ ಅಂತಲೇ ನೀವು ಬೆಳೆಸ್ಕೊಂಡು ಹೋಗ್ಬೇಕು, ಅದನ್ನು ಮುಂದೆ ತರಬೇಕು. ಅದಕ್ಕೆ ನಮಗೂ ಸಂತೋಷ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ. ಇಲ್ಲ ನಾವು ಅವನು ಓದ ಬಿಡು, ನಾವು ಅದಕ್ಕೆ ಬರೋಣ ಅಂತ ಏನು ಬಿಡೋದಿಲ್ಲ. ನಾವು ಬಂದೇ ಬರ್ತಾ ಇರ್ತೀವಿ. ಅಂದರೆ ಇನ್ನೂ ನಮ್ಮ ಆಶ್ರಮ ದೊಡ್ಡದಾಗಿ ಬೆಳಿಬೇಕು. ನಾವು ಮುಂದೆ ನಾವು ದೊಡ್ಡವರಾಗಿ ಕೆಲ್ಸಕ್ಕೆ ಸೇರಿದ್ಮೇಲೆ ನಮ್ಮ ಕೈಲಿ ಆದಷ್ಟು ದುಡ್ಡನ್ನ ತಂದುಕೊಡ್ಬೇಕು. ನಮ್ಮ ಮಿಸ್ಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ಅಣ್ಣ ಇದ್ದರೂ ಹಿಂಗೆ, ನೀವು ಅಣ್ಣ ಇದ್ದರೆ ಎಷ್ಟೆಲ್ಲ ಮಾಡ್ತೀರಾ, ಬೆಳಕೋಗಿ ಒಳ್ಳೆ ಹೆಸರು ತಂದಿದ್ದೀರಾ. ಹೌದು, ಆದರೆ ನೀವು ಎಲ್ಲ ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂತ ಹೇಳ್ತಾರೆ. ನಿಮ್ಮ ಮೋಹನ್ ಅಣ್ಣಂಗೆ ಎಷ್ಟು ಒಳ್ಳೆ ಹೆಸರು ತರಬೇಕು ಗೊತ್ತಾ. ಅವರು ದೇವರಂಥ ಮನುಷ್ಯರು. ಮತ್ತು ನಿಮಗೆ ಅಪ್ಪ ಇಲ್ಲ ಅಂದರು, ಇವರೇ ನಿಮ್ಗೆ ಅಪ್ಪ ಥರ ಅಂತ ತಿಳ್ಕೊಳ್ಳಿ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ.